ಯಾಕೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಪ್ರತಾಪ್ ಅವರಿಗೆ ಫಿನಾಲೆ ಟಿಕೆಟ್ ಕೊಡಲಿಲ್ಲ? ಬಹುಶಃ ನಾವು ಬೇರೆಲ್ಲ ಲ್ಯಾಂಗ್ವೇಜ್ಗಳಲ್ಲಿ ನೋಡಿದ್ರೆ, ಅದು ತಮಿಳು, ಹಿಂದಿ ಅಥವಾ ತೆಲುಗು ಈ ಎಲ್ಲ ಭಾಷೆಗಳಲ್ಲಿ ಈ ಬಾರಿ ಏನೋ ಅತಿ ಹೆಚ್ಚು ಅಂಕಗಳನ್ನು ಯಾರು ಪಡೆದಿರ್ತಾರೆ ಅವರಿಗೆ ಡೈರೆಕ್ಟಾಗಿ ಫಿನಾಲೆ ಟಾಸ್ಕನ್ನು ಕೊಡ್ತಾರೆ. ಪ್ರತಾಪ್ ಅವರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದರಿಂದಲೇ ಈ ರೀತಿ ಒಂದು ಟ್ವಿಸ್ಟನ್ನು ಕೊಟ್ರ ಬಿಗ್ ಬಾಸ್. ಯಾಕೆ ಪ್ರತಾಪ್ ಅವರಿಗೆ ಮಾತ್ರನೇ ಈ ರೀತಿ ನಡೆಯುತ್ತೆ? ಪ್ರತಾಪ್ ಅವರು ಅಲ್ಲಿ ಎಲ್ಲರಿಗಿಂತ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದರಿಂದ ಅಲ್ಲಿ ಹೇಳಿದ್ದೆ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಅವರಿಗೆ ನಾವು ಫಿನಾಲೆ ಟಿಕೆಟನ್ನು ಕೊಡ್ತೀವಿ ಅಂತ. ಅದರ ಪ್ರಕಾರ ತುಂಬ ಕ್ಲಿಯರ್ ಆಗಿ ವಿತ್ ಮೆಜಾರಿಟಿ ಪ್ರತಾಪ್ ಅವರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ರು. ಆದರೆ ಯಾಕೆ ಈ ರೀತಿ ಒಂದು ಮತ್ತೊಂದು ಟಾಸ್ಕನ್ನು ಇಟ್ಟರು, ಅದರಲ್ಲೂ ನಮ್ರತಾ ಅವರು ಅತಿ ಕಮ್ಮಿ ಅಂಕಗಳನ್ನೇ ಪಡೆದಿದ್ರು ಕೂಡ ಅಲ್ಲಿ ಅವರನ್ನು ಕೂಡ ಅಲ್ಲಿ ನಿಲ್ಲಿಸ್ತಾರೆ. ಸೊ ಇಲ್ಲಿ ತುಂಬ ಕ್ಲಿಯರ್ ಇದೆ, ಅಂದರೆ ಫಸ್ಟಿಂದನೂ ಯಾವುದೇ ಒಂದು ಟಾಸ್ಕ್ ಆಡೋದಕ್ಕೂ ಕೂಡ ಪ್ರತಾಪ್ಗೆ ಅವಕಾಶವನ್ನು ಕೊಡೋದಂಥ ಮನೆ ಬಂದು ಹೇಗೆ ಅವರನ್ನು ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು ಬಿಗ್ ಬಾಸ್ ಅವರು. ಇದು ತುಂಬ ಕ್ಲಿಯರ್ ಇದೆ. ಅಲ್ಲಿ ನಮ್ರತಾಗೆ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಸಂಗೀತ ಅವ್ರಿಗೆ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅದು ನಮ್ರತಾ ಅಥವಾ ಸಂಗೀತ ಅವ್ರಿಗೆ ಹೋಗುತ್ತೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಇದು ಗೊತ್ತಿದ್ದೇ ಈ ರೀತಿ ಒಂದು ಟಾಸ್ಕನ್ನು ಇಟ್ಟರ ಬಿಗ್ ಬಾಸ್. ಯಾಕೆ ಪ್ರತಾಪ್ ಅವರಿಗೆ ಮಾತ್ರ ಈ ರೀತಿ ಅನ್ಯಾಯಗಳು ಆಗ್ತಾ ಇದೆ? ಸೊ ಪ್ರತಾಪ್ ಅವರು ಅತಿ ಹೆಚ್ಚು ಟಾಸ್ಕ್ಗಳಲ್ಲಿ ಗೆದ್ದು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದರಿಂದ ಆ ಫಿನಾಲೆ ಟಿಕೆಟ್ ಏನಿದೆ ಅದು ಪ್ರತಾಪ್ ಅವರಿಗೆ ಸಿಗಬೇಕಾಗಿತ್ತು. ನಿಜಕ್ಕೂ ಎಲ್ಲೋ ಒಂದು ಕಡೆ ವಿನಯ್ ಅವರು ಕೂಡ ಅಲ್ಲಿ ಪ್ರತಾಪ್ ಅವರನ್ನು ಹೊಗಳ್ತಾರೆ, ಆದರೆ ಹೊರಗಡೆ ಬಂದು ನಮ್ರತಾ ಅವರಿಗೆ ವೋಟ್ ಮಾಡ್ತಾರೆ. ನಿಜಕ್ಕೂ ನನಗೆ ವಿನಯ್ ಅವ್ರ ಮೇಲೆ ಒಂದಷ್ಟು ಗೌರವ ಇತ್ತು, ಅದು ಇವತ್ತು ಅದು ಕೂಡ ಹೋಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ವಿನಯ್ ಅವರು ನಮ್ರತಾ ಅವರಿಗೆ ವೋಟ್ ಮಾಡ್ತಾರೆ. ಸೊ ನಮ್ರತಾ ಅವರು ಯಾವುದೇ ರೀತಿಯಿಂದ ನೋಡಿದ್ರೂ ಕೂಡ ಪ್ರತಾಪ್ ಅವರಿಗಿಂತ ಜಾಸ್ತಿ ಇಲ್ಲ. ಕೇವಲ ಅವರು ವಿನಯ್ ಅವರ ಸ್ನೇಹಿತೆ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಓಟ್ ಹಾಕಿರ್ಬೋದು. ಆದರೆ ಯಾಕೆ ಈ ರೀತಿ ಬಯಾಸ್ಡ್ ಆದ್ರೆ ವಿನಯ್ ಅವರು ಕೂಡ? ವಿನಯ್ ಅವರು ಎಲ್ಲ ಕಡೆ ತಮ್ಮ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ರು. ಸೊ ತುಂಬ ಜನ ಕೂಡ ಹೇಳ್ತಾರೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಅಂತ. ಬಟ್ ಇಲ್ಲಿ ನನಗೆ ನಿಜಕ್ಕೂ ವಿನಯ್ ಅವರ ನಿರ್ಧಾರ ಒಂದು ರೀತಿ ಅಸಮಾಧಾನವನ್ನೇ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲೂ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೆ, ಸಂಗೀತ ಅವರು ಪ್ರತಾಪ್ ಅವರ ಜೊತೆ ಇರೋದೇ ಓಟ್ಗಳನ್ನು ಗಳಿಸೋದಕ್ಕೆ ಮತ್ತು ಒಂದು ಸಿಂಪತಿಯನ್ನು ತಗೊಳ್ಳೋದಕ್ಕೆ. ಸೊ ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ನಾನು ಪ್ರತಾಪ್ ಅವರಿಗೆ ಸ್ಟ್ಯಾಂಡ್ ಮಾಡಿದ್ದೆ, ನಾನು ನಿಂತ್ಕೊಂಡಿದ್ದೆ ಅಂತ. ಇದೆಲ್ಲ ಒಂದು ಕ್ಲೇಮ. ಸೊ ಅಂದರೆ ಒಬ್ಬ ಮನುಷ್ಯನಿಗೆ ನೀನು ಸಹಾಯ ಮಾಡಿದ್ದೆ ಅಲ್ಲಿ ಓಟನ್ನು ಗಳಿಸೋದಕ್ಕೆ ಅಥವಾ ಫಿನಾಲೆಗೆ ಹೋಗೋದಕ್ಕೆ ಅಂತನಾ? ಅಂದರೆ ಪ್ರತಾಪ್ ಅವರಿಗೆ ನೀವು ಮಾಡಿದ್ದನ್ನೆಲ್ಲ ಅಲ್ಲಿ ಏನು ಮಾಡ್ತಾ ಇದ್ದೀರಾ, ಅದು ಓಟಾಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೀರಾ, ಮತ್ತೊಂದು ಕಡೆ ಅದನ್ನು ಲಾಭವಾಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೀರಾ. ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್. ಸಂಗೀತ ಅವರು ಸಿಕ್ಕಾಪಟ್ಟೆ ಅಲ್ಲಿ ಸೆಲ್ಫಿಶ್ ಇದ್ದಾರೆ. ಸೊ ಅಲ್ಲಿ ಏನು ಅವರ ಸೆಲ್ಫಿಶ್ಗೋಸ್ಕರ ಪ್ರತಾಪ್ ಅವರನ್ನು ಅವರು ಬಳಸ್ಕೊಳ್ತಾ ಹೋಗ್ತಾರೆ. ಅದೇ ರೀತಿ ಇಡೀ ಮನೆ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರ ವಿರುದ್ಧವಾಗಿ ಹೋಗುತ್ತೆ. ಪಾಪ ಆ ಚಿಕ್ಕ ಹುಡುಗ ಅವನು ಹೊರಗಡೆಯಿಂದ ಬಂದಾಗಲೇ ಇವರೆಲ್ಲ ಡಿಸೈಡ್ ಮಾಡಿದ್ರು ಅವನು ಒಂದು 2-3 ವಾರ ಕೂಡ ದಾಟೋದಿಲ್ಲ, ಸೊ ಯಾವಾಗಲೂ ಹೊರಗಡೆ ಹೋಗ್ಬಿಡ್ತಾನೆ ಅಂತ. ಯಾವಾಗ ಅವನು ವಾರಗಳನ್ನು ಅಲ್ಲಿ ಬರ್ತಾನೋ ಅದಲ್ಲರೂ ಒಂದು ವಾರ ಸುದೀಪ್ ಅವರು ಅತಿ ಹೆಚ್ಚು ಓಟ್ಗಳನ್ನು ಪಡೆದಿದ್ದಾನೆ ಅಂತ ಅವನನ್ನು ಸೇವ್ ಮಾಡ್ತಾರೆ. ಸೊ ಅವನನ್ನು ಸೇವ್ ಮಾಡಿದ ನಂತರ ಇಡೀ ಮನೆ ಅವನ ವಿರುದ್ಧವಾಗಿ ಮತ್ತೊಮ್ಮೆ ತಿರುಗಿ ಬೀಳುತ್ತೆ, ಅವನನ್ನು ಚುಚ್ಚುತ್ತಾನೇ ಹೋಗುತ್ತೆ, ಅವನ ಟಾಸ್ಕ್ಗಳಿಂದ ಹೊರಗಿಡ್ತಾ ಹೋಗುತ್ತೆ. ನಮ್ರತಾ ಹೇಳ್ತಾರೆ, ನಾನು ನಿನಗಿಂತ ಟಾಸ್ಕ್ ಆಡಿದ್ದೀನಿ ಅಂತ. ಟಾಸ್ಕನ್ನು ನೀವು ಆಡೋಕ್ಕೆ ಕೊಡಲಿಲ್ಲ ಅಲ್ವಾ ನಮ್ರತಾ ಅವರೇ? ಬಹಳಷ್ಟು ಕಡೆ ಅವರನ್ನು ಹೊರಗಡೆನೇ ಇಟ್ಟಿದ್ರಿ. ಸೊ ಪ್ರತಾಪ್ ಅವರು ಆಟ ಆಡಿದ್ದಕ್ಕಿಂತ ಅವರನ್ನು ನೀವು ಕೂರಿಸಿದ್ದೇ ಅತಿ ಹೆಚ್ಚು. ಅಲ್ಲಿ ಅವಕಾಶಗಳನ್ನೇ ಕೊಡದೇ ಇದ್ದರೆ ಅವರು ಯಾವ ರೀತಿ ಆಡೋದಕ್ಕಾಗತ್ತೆ? ಆದರೆ ಈಗ ಇಂಡಿವಿಜುವಲ್ ಆಗಿ ಇದ್ದಿದ್ದರಿಂದ ಎಲ್ಲೋ ಒಂದು ಕಡೆ ಅವರಿಗೆ ಅವಕಾಶಗಳನ್ನು ತಗೊಂಡು ಪಾಪ ಅವರು ಈ ವಾರ ಪರ್ಫಾರ್ಮ್ ಮಾಡಿದ್ದಾರೆ. ಪರ್ಫಾರ್ಮ್ ಮಾಡಿದಾಗಲೂ ಕೂಡ ಈ ರೀತಿ ಒಂದು ಅನ್ಯಾಯ ಆಗುತ್ತೆ ಅಂತ ಬಹುಶಃ ಪ್ರತಾಪ್ ಅವರು ಕೂಡ ಎಣಿಸಿರಲಿಲ್ಲ ಅಂತ ಅನಿಸುತ್ತೆ. ನಿಜಕ್ಕೂ ನನಗಂತೂ ದಿಸ್ ಇಸ್ ಫೇರ್ ಡಿಸಿಷನ್ ಅಂತ ಅನ್ನಿಸ್ತಾ ಇಲ್ಲ. ದಿಸ್ ಇಸ್ ರಿಯಲಿ ಅನ್ಫೇರ್ ಡಿಸಿಷನ್ ಫ್ರಮ್ ದ ಬಿಗ್ ಬಾಸ್ ಟೀಮ್ ಅಂತಲೇ ಹೇಳ್ಬೋದು. ಸೊ ಯಾಕೆ ಈ ರೀತಿ ಮಾಡಿದ್ರು ಬಿಗ್ ಬಾಸ್ ಟೀಮ್ ಅಂತ ನನಗೆ ಗೊತ್ತಿಲ್ಲ. ಆದರೂ ಬಹಳಷ್ಟು ಅನ್ಯಾಯ ಪ್ರತಾಪ್ ಅವರಿಗೆ ಮೊದಲಿಂದಲೂ ನಡೀತಾನೇ ಇದೆ. ಎಲ್ಲ ವಿಷಯಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಅವರಿಗೆ ಅನ್ಯಾಯನೇ ನಡೀತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಸೊ ವಿನಯ್ ಅವರನ್ನು ಗೆಲ್ಲಿಸೋದಕ್ಕೋಸ್ಕರ ಅಥವಾ ಸಂಗೀತ ಅವರನ್ನು ಗೆಲ್ಲಿಸೋದಕ್ಕೋಸ್ಕರ ಈ ರೀತಿ ಮಾಡಿದ್ರ? ಸೊ ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಪ್ರತಾಪ್ ಅವರಿಗೆ ಬಂದರೆ ಆಲ್ರೆಡಿ ಅವರಿಗೆ ವೋಟಿಂಗ್ ಕೂಡ ಅತಿ ಹೆಚ್ಚು ಇದೆ. ಸೊ ಈಗ ಫಿನಾಲೆ ಟಿಕೆಟನ್ನು ಕೂಡ ತೊಗೊಂಡ್ರೆ ಎಲ್ಲೋ ಒಂದು ಕಡೆ ವಿನಯ್ ಅವರನ್ನು ಗೆಲ್ಲಿಸೋದು ಕಷ್ಟ ಆಗತ್ತೆ ಅನ್ನೋ ಒಂದು ಕಾರಣದಿಂದ ಈ ರೀತಿ ಒಂದು ನಿರ್ಧಾರಗಳನ್ನು ತೊಗೊಂಡಿರ್ಬೋದು ಅಂತ ಅನಿಸುತ್ತೆ. ಸೊ ಇದೇನೇ ಇರಲಿ, ಜನರ ವೋಟಿಗೆ ಬಿಗ್ ಬಾಸ್ ತಂಡ ಒಂದು ಮನ್ನಣೆಯನ್ನು ಕೊಡಬೇಕು. ಜನರ ವೋಟೇ ಅಲ್ಲಿ ಗೆಲ್ಲಬೇಕು. ಅದ್ರ ಬದಲು ಬೇರೆ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಆಗಲಿ
ಆಗಲಿ ಅಥವಾ ನಿಮ್ಮ ಚಾನಲ್ನಲ್ಲಿ ಅವರ ಇಮೇಜ್ ಇದೆ ಅನ್ನೋದು ಕಾರಣಕ್ಕೋಸ್ಕರ ಬೇರೆಯವ್ರನ್ನ ಗೆಲ್ಲಿಸೋದಿದೆಯಲ್ಲ, ಅದು ನಿಜಕ್ಕೂ ಮುಟ್ಟಾಳ್ತನ ಆಗುತ್ತೆ. ಜನಗಳ ಒಂದು ನಿಜವಾದ ವೋಟ್ ಏನಿದೆ, ಜನಗಳ ಸಪೋರ್ಟ್ ಏನಿದೆ, ಅದಕ್ಕೆ ಬಿಗ್ ಬಾಸ್ ತಂಡ ಬೆಲೆ ಕೊಡುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಸೊ ಇದುವರೆಗೂ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರಿಗೆ ಅನ್ಯಾಯವನ್ನು ಮಾಡದೇ ಇರಬೇಕು. ಜನ ಹಾಕಿದಂಥ ವೋಟಿಗೆ ಅಲ್ಲಿ ನಿಜವಾದ ತೀರ್ಪು ಬರಬೇಕು. ಎಲ್ಲೋ ಒಂದು ಕಡೆ ದಿಢೀರಂತ ವಿನಯ್ ಅವರಿಗೆ ಸ್ವಲ್ಪ ಅಭಿಮಾನಿಗಳು ಬಂದ್ಬಿಟ್ಟಿದ್ದಾರೆ ಅಂತ. ನಮ್ಮ ಚಾನಲ್ನಲ್ಲೂ ಕೂಡ ಭಾಳಷ್ಟು ಬಾರಿ ನಾನು ನೋಡಿದ್ದೀನಿ, ವಿನಯ್ ಅವರಿಗೆ ಅಭಿಮಾನಿಗಳೇ ಇರಲಿಲ್ಲ. ಎಲ್ಲೋ ಒಂದು ಕಡೆ ಒಂದು 3-4 ದಿನಗಳಿಂದ ನೀವು ಪ್ರೋಮೋಗಳನ್ನು ನೋಡಿದ್ರೆ ಅಥವಾ ಮತ್ತೊಂದು ಕಡೆ ನೋಡಿದ್ರೆ ಸಡನ್ನಾಗಿ ವಿನಯ್ ಅವರಿಗೆ ಅಭಿಮಾನಿಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಅವರು ತುಕಾಲಿ ಅವರು ಪ್ರತಾಪ್ ಅವರ ವಿರುದ್ಧವಾಗಿ ಮಾತಾಡಿದ್ರು ಕೂಡ ಅಲ್ಲಿ ಬಂದು ಕಮೆಂಟ್ ಮಾಡ್ತಾರೆ. ಸೊ ಮತ್ತೊಂದಷ್ಟು ಕಡೆ ವಿನಯ್ ಅವರನ್ನು ಹೊಗಳ್ತಾ ಇರ್ತಾರೆ. ಈ ಅಭಿಮಾನಿಗಳು ಎಲ್ಲಿಂದ ಬಂದರು? ಫಿನಾಲೆ ಹತ್ರ ಬರ್ತಾ ಇದ್ದಂಗೆ ಪೇಯ್ಡ್ ಅಭಿಮಾನಿಗಳು ಬಂದ್ಬಿಟ್ರ ವಿನಯ್ ಅವ್ರಿಗೆ. ಇದನ್ನೇ ಕೂಡ ಪವಿ ಅವರು ಕೂಡ ಹೇಳಿರ್ತಾರೆ, ಸಂಗೀತ ಅವ್ರಿಗೆ ಪೇಯ್ಡ್ ಅಭಿಮಾನಿಗಳು ಇದ್ದಾರೆ. ಸೊ ಅದೆಲ್ಲ ಒಂದು ಇದು ಅಂತ ಕಾಣಿಸತ್ತೆ ಅಂತ. ಸೊ ಅದೇ ರೀತಿ ಈಗ ವಿನಯ್ ಅವ್ರಿಗೂ ಕೂಡ ಅದೇ ಒಂದು ಹೊರಗಡೆ ನಡೀತಾ ಇದೆಯಾ? ನಿಜಕ್ಕೂ ಹಾಗೆ ಅನಿಸುತ್ತೆ. ಇದ್ದಕ್ಕಿದ್ದಂತೆ ಬಂದ ಈ ಅಭಿಮಾನಿಗಳನ್ನು ನೋಡಿದ್ರೆ ಅದೇ ರೀತಿ ಅನಿಸೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆಂದರೆ ನಾನು ಕೂಡ ತುಂಬ ತಿಂಗಳಿಂದ ಈ ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ. ಇದ್ದಕ್ಕಿದ್ದಂತೆ ಬಂದಂಥ ಅಭಿಮಾನಿಗಳು ಅಂತಂದರೆ 3 ದಿನದಲ್ಲಿ ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ವಿನಯ್ ಅವರ ವಿರುದ್ಧವಾಗೇ ಕಮೆಂಟ್ಸ್ಗಳು ಇರ್ತಾಯಿತ್ತು. ಈಗ ಸಡನ್ನಾಗಿ ವಿನಯ್ ಅವರ ಪರವಾಗಿ ಸಾಕಷ್ಟು ಕಮೆಂಟ್ಗಳು ಯಾಕೆ ಬರ್ತಾ ಇದೆ. ಸೊ ಅಲ್ಲಿ ವಿನಯ್ ಅವರ ವಿರುದ್ಧವಾಗಿ ಒಂದು ಕಮೆಂಟನ್ನು ಹಾಕಿದ್ರೆ ಅದಕ್ಕೆ 10 ಕಮೆಂಟ್ಗಳು ಅವರ ಪರವಾಗಿ ಬರ್ತಾ ಇದೆ. ಸೊ ಅದು ಎಲ್ಲಿಂದ ಬಂತು? ಎಲ್ಲೋ ಒಂದು ಕಡೆ ಅದು ಪೇಯ್ಡ್ ಕಮೆಂಟ್ ಅಂತ ಅನಿಸುತ್ತೆ. ನೋಡೋಣ. ಸೊ ಬಿಗ್ ಬಾಸ್ ತಂಡ ಯಾವ ರೀತಿಯಲ್ಲಿ ನೋಡುತ್ತೆ, ಯಾವ ರೀತಿ ಅವರು ವೋಟಿಂಗ್ಗೆ ಒಂದು ಮನ್ನಣೆಯನ್ನು ಕೊಡ್ತಾರೆ ಅನ್ನೋದನ್ನು ಇನ್ನಷ್ಟು ಕಾದು ನೋಡಬೇಕಾಗಿದೆ. ಬಹುಶಃ ಪ್ರತಾಪ್ ಅವರಿಗೆ ಬಂದಂಥ ವೋಟುಗಳು ಗೆಲುವಾಗಿ ಪರಿವರ್ತನೆ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.